ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನು KGF 1 ಚಿತ್ರದ ನಿರೂಪಣೆಯಲ್ಲಿ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಪ್ರಯತ್ನದಲ್ಲಿ ಈ ವಿಡಿಯೋ ಬರ್ತಾ ಇದೆ. ಈ ಚಿತ್ರದ ರಾಕಿ ಪಾತ್ರದಲ್ಲಿ ನಾನು, ನೀವು ಹೀಗೆ ಪ್ರತಿಯೊಬ್ಬ ಗೋಲ್ಡ್ ಖರೀದಿ ಮಾಡುವ ವ್ಯಕ್ತಿ ಅಂತ ನಾವು ಭಾವಿಸ್ಕೋಬೋದು. ಅವನಿಗೆ ಯಾವ್ಯಾವ ಅವಕಾಶಗಳು, ಯಾವ ಥರದ ಸಂದರ್ಭಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಚಿನ್ನ ಅತ್ಯಂತ ಅಮೂಲ್ಯವಾದ ಲೋಹ. ಪ್ಲ್ಯಾಟಿನಮ್, ಡೈಮಂಡ್ ತರಹದ ಇದಕ್ಕಿಂತ ದುಬಾರಿ ಲೋಹಗಳಿದ್ದರೂ ಚಿನ್ನಕ್ಕೆ ಸಿಗುವ ಪ್ರಾಶಸ್ತ್ಯ, ಮೋಹ ಅವುಗಳಿಗಿಲ್ಲ. ಚಿನ್ನದ ಅದಿರು ಸಿಗುವುದೇ ಅಪರೂಪ. ಸಿಕ್ಕಿದ್ರೂ ಅದರಿಂದ ಚಿನ್ನ ತೆಗೆಯುವುದು ಸಾಹಸವೇ ಸರಿ. ಮನುಷ್ಯ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಕೃತಕವಾಗಿ ಚಿನ್ನ ತಯಾರಿಸಲು ನೈಸರ್ಗಿಕವಾಗಿ ಎಷ್ಟು ವರ್ಷಗಳು ಬೇಕೋ ಅಷ್ಟೇ ವರ್ಷಗಳು ಬೇಕೆಂದು ಮನಗಂಡಿದ್ದಾನೆ. ಇದಲ್ಲದೆ ಒಬ್ಬ ವ್ಯಕ್ತಿಯ ಸಂಪತ್ತನ್ನು ತನ್ನ ಬಳಿ ಇರುವ ಹಣದ ನಂತರದ ಸ್ಥಾನದಲ್ಲಿ ಇತರರು ಅಳೆಯುವುದೇ ಚಿನ್ನದಿಂದ. ಇದಕ್ಕೆ ಚಿನ್ನವನ್ನು ಶತಶತಮಾನಗಳಿಂದ ವಿತ್ತೀಯ ಚಲಾವಣೆಯಾಗಿ ಬಳಸಿದ್ದೇ ಕಾರಣ. ರಾಕಿ ಹುಟ್ಟಿದಾಗ KGFನಲ್ಲಿ ಚಿನ್ನ ಹುಟ್ಟಿತು ಅಂತ ನಾವು ನೋಡಿದ್ವಿ. ಆದರೆ ನೀವು ಎಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ಚಿನ್ನ ಈ ಜಗತ್ತಿನಲ್ಲಿತ್ತು. ಸರ್ವೇ ಸಾಮಾನ್ಯ ಎಂಬಂತೆ ಚಿನ್ನ ಖರೀದಿಸಲು ಮೊದಲು ಅಂದುಕೊಳ್ಳೋದೇ ಆಭರಣ ಅಂತ. ಆದರೆ ಇದು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯ ಬದಲಾಗಿ ಒಂದು ಸಂಪ್ರದಾಯ, ಆಚರಣೆಯಾಗಿ ಸೀಮಿತವಾಗಿದೆ ಅಷ್ಟೇ. ಈ ರೀತಿಯಾಗಿ ಖರೀದಿಸಿದ ಆಭರಣವನ್ನು ಮಾರೋದು ಅಶುಭವೆಂದೇ ಭಾವಿಸಲಾಗುತ್ತೆ. ಎಷ್ಟೇ ಕಷ್ಟ ಎದುರಾಗಿದ್ದರೂ ಚಿನ್ನವನ್ನು ಮಾರುವ ನಿರ್ಧಾರ ಕೊನೆಯ ಘಟ್ಟ. ಇತ್ತೀಚೆಗಷ್ಟೇ ಮುತ್ತೂಟ್ ಫೈನಾನ್ಸ್, ಮಣಪ್ಪುರಂ ಈ ರೀತಿಯ ಕಂಪ್ನಿಗಳು ಬಂದ ನಂತರ ಚಿನ್ನವನ್ನು ಅಡವಿಟ್ಟು ಹಣ ಪಡೆಯುವ ವ್ಯವಸ್ಥೆ ಬಂದಿದೆ ಅಷ್ಟೇ. ಆಭರಣ ಚಿನ್ನದ ತೊಡಕುಗಳು ಅನೇಕ. ಇಂಪೋರ್ಟ್ ಡ್ಯೂಟಿ, ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಚಾರ್ಜಸ್, GST, ಹಾಲ್ಮಾರ್ಕ್ ಚೆಕ್, ಸ್ಟೋರೇಜ್ ಯಾವ ರತ್ನಪ್ಪ, ಇದನ್ನು ಮಾರಕ್ಕೆ ಹೋದರೆ ಇದು ಕಳ್ತನದ ಮಾಲ್ ಅಂತಾರ. ಹೀಗೆ ಒಂದಲ್ಲ ಒಂದು ಕಾರಣದಿಂದ ಆಭರಣ ಚಿನ್ನದಲ್ಲಿನ ಹೂಡಿಕೆ ಸರಿಯಲ್ಲ ಅಂತ ರಾಕಿಗೆ ಮನದಟ್ಟಾಯಿತು. ಈ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಬಂದಿದ್ದೇ ಡಿಜಿಟಲ್ ಗೋಲ್ಡ್. ಎಷ್ಟೋ ಆಭರಣ ಚಿನ್ನದ ವ್ಯಾಪಾರಿಗಳು ಕೂಡ ಡಿಜಿಟಲ್ ಗೋಲ್ಡ್ ಕಂಪ್ನಿಗಳ ಜೊತೆ ಕೈ ಜೋಡಿಸಿದ್ದು. ಫಿನ್ಟೆಕ್ ಮಾಡೆಲಲ್ಲಿ ಬಂದ ಎಲ್ಲ ಆ್ಯಪ್ಗಳಲ್ಲೂ ಚಿನ್ನವನ್ನು ಫ್ರ್ಯಾಕ್ಷನ್ ರೂಪದಲ್ಲಿ, ಅಂದರೆ ₹1, ₹100ಗಳಿಗೂ ಖರೀದಿಸ್ಬೋದಾಗಿತ್ತು. ಅದು ಯಾವುದೇ ಮೇಕಿಂಗ್ ವೇಸ್ಟೇಜ್ ಚಾರ್ಜಸ್ ಇಲ್ಲದಲೇ. ಆದರೆ ಗೋಲ್ಡ್ ಸ್ಪ್ರೆಡ್ ಎಂಬ ಹೆಸರಿನಲ್ಲಿ 6% ತನಕ GST, ಇನ್ಶೂರೆನ್ಸ್, ಸ್ಟೋರೇಜ್ ಚಾರ್ಜಸ್ ಅಂತ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ನಿಗದಿತ ಸಮಯಕ್ಕೆ ಮಾತ್ರ ಚಿನ್ನವನ್ನು ಡಿಜಿಟಲ್ ರೂಪದಲ್ಲಿ ಶೇಖರಿಸ್ಬೋದು ಎಂಬ ಕಾಯ್ದೆ ಬೇರೆ. ಒಲ್ಲದ ಮನಸ್ಸಿನಿಂದ ರಾಕಿ ಈ ಫಿನ್ಟೆಕ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿ ಸ್ವಲ್ಪ ಡಿಜಿಟಲ್ ಗೋಲ್ಡನ್ನು ಖರೀದಿಸಿದ. ಆದರೆ ಅವನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಅವನು ಪರ್ಚೇಸ್ ಮಾಡಿದ್ದು ಫಿಸಿಕಲ್ ಗೋಲ್ಡನ್ನೇ. ಆದರೆ ಅದೇ ಆ್ಯಪ್ನಲ್ಲಿ ಗೋಲ್ಡ್ ETF ಬಗ್ಗೆ ಜಾಹೀರಾತೊಂದನ್ನು ನೋಡಿದ. ಅಂದೇ ಅದನ್ನು ಖರೀದಿಸುವ ಮನಸ್ಸಾದ್ರೂ ಅದರ ಬಗ್ಗೆ ಆಳ ಅಗಲ ತಿಳಿದಿರಲಿಲ್ಲ. ಒಂದಂತೂ ರಾಕಿ ಮನಸ್ಸಿನಲ್ಲಿ ದೃಢ ಆಗಿತ್ತು. ಫಿಸಿಕಲ್, ಡಿಜಿಟಲ್ ಎರಡಕ್ಕೂ ಮೀರಿದ ಮತ್ತೊಂದು ಆಯ್ಕೆ ಇದೆ ಅಂತ. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಹೊರಟ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ವಿಸ್ತಾರವಾದ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಏನೇ ಹೇಳಿ ಸೆಕೆಂಡ್ ಪಾರ್ಟ್ನಲ್ಲಿ ಅನಂತ್ನಾಗ್ ಸರ್ ಇರಬೇಕಾಗಿತ್ತು. ಆಗ ಅವನು ಓಪನ್ ಮಾಡಿದ್ದೆ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ಮೂಲಕ ತಾನು ETF ಹಣ ಹೂಡಬಹುದು ಅಂತ ಅವನಿಗೆ ಅರ್ಥ ಆಗಿತ್ತು. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಣ ಹೂಡಿಕೆ ಮಾಡಲಿಕ್ಕೆ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇಲ್ಲದಿದ್ರೂ ಬಹುಪಾಲು ಜನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ಮೇಲೇ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡೋದು. ಹಾಗೆ ರಾಕಿನೂ ಕೂಡ. ಆದರೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಲವು ರೀತಿ ರಿವಾಜುಗಳಿದ್ವು. ಚಿನ್ನವನ್ನು ಆ ದಿನದ ಅಂತ್ಯದ ದರದಲ್ಲಿ ಮಾತ್ರ ಖರೀದಿಸಬಹುದಾಗಿತ್ತು. ಹೀಗಿದ್ದಾಗ ಅವನ ಗಮನಕ್ಕೆ ಬಂದಿದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಎಲ್ಲ ವ್ಯವಸ್ಥೆಯ ಅಧಿಪತಿಯಾಗಿ ಆ ಅರಮನೆ ಕಾಣಿಸ್ತಾ ಇತ್ತು. 754.1 ಟನ್ನಷ್ಟು ಚಿನ್ನವನ್ನು ಅದು ಮೀಸಲಾಗಿಟ್ಟಿತ್ತು. ಹೀಗಿದ್ದರೂ ಯುಗಾದಿ, ಅಕ್ಷಯ ತೃತೀಯ, ದೀಪಾವಳಿ, ನವರಾತ್ರಿ ಅಂತ ಒಂದಲ್ಲ ಒಂದು ಕಾರಣಕ್ಕೆ ತಾಯಿ, ಮಡದಿ ಬೇಡಿಕೆ ಇಡ್ತಾನೆ ಬಂದರು. ರಾಕಿ ಕೂಡ ಇದು ಕೇವಲ ಫೀಲ್ ಗುಡ್ ಅಥವಾ ಎಮೋಷನಲ್ ಚಿನ್ನ ಅಂತ ಅರ್ಥ ಮಾಡ್ಕೊಂಡಿದ್ದ. ಹಾಗಾಗಿ ಇದನ್ನು ಹೂಡಿಕೆ ಅಲ್ಲದ ಪ್ರತ್ಯೇಕವಾದ ಭಾಗವಾಗಿಯೇ ನೋಡ್ತಾ ಬಂದ. ತನ್ನ ಇಷ್ಟು ದಿನಗಳ ಹುಡುಕಾಟದಲ್ಲಿ ಅವನಿಗೆ ಕೊನೆಯದಾಗಿ ಕಂಡ ನಿಜವಾದ ಮಾರ್ಗವೇ ಸಾವರಿನ್ ಗೋಲ್ಡ್ ಬಾಂಡ್ಸ್, SGB. RBIನಿಂದ ವರ್ಷದಲ್ಲಿ ಹಲವು ಬಾರಿ ಇಶ್ಯೂ ಆಗೋ ಈ ಬಾಂಡ್ನಲ್ಲಿ ಚಿನ್ನವನ್ನು ಮುಟ್ಟದೆ ಅಷ್ಟೇ ಬೆಲೆಯನ್ನು ಪಡೆಯಬಹುದಾದ ಮಾರ್ಗ ಅಂತ ರಾಕಿಗೆ ಗೊತ್ತಾಯಿತು. ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಚಾರ್ಜಸ್, GST ಇವುಗಳಾವುದೂ ಇದರ ಹತ್ತಿರಕ್ಕೂ ಸುಳಿಯಲ್ಲ.
ಬದಲಾಗಿ ನೀವು ಹೂಡಿಕೆ ಮಾಡಿದ್ದಕ್ಕೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಕೂಡ ದೊರಕುತ್ತೆ. ಆದರೆ ಒಂದು ಷರತ್ತಿನ ಮೇರೆಗೆ. ಇದು 8 ವರ್ಷಗಳ ಲಾಕ್-ಇನ್ ಪೀರಿಯಡ್ ಹೊಂದಿರುತ್ತೆ. ಆದರೆ 5 ವರ್ಷಗಳ ನಂತರ ಇದನ್ನು ಮಾರಬಹುದು. ಇದರಿಂದ ಬರುವ ನಿವ್ವಳ ಲಾಭ ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಕೂಡ. ರಾಕಿ SGB ಖರೀದಿ ಮಾಡಿದ. RBI ಪುಟಗಳಲ್ಲಿ ತನ್ನ ಹೂಡಿಕೆಯನ್ನು ಬಂಗಾರದ ಅಕ್ಷರಗಳಲ್ಲಿ ಬರೆದ.